ನಮಸ್ತೆ, ಎಲ್ಲ ಹೇಗಿದ್ದೀರಾ? ಇವತ್ತು ನಾವು ಬಂದಿದ್ದೇವೆ ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್. ಇದಿರುವುದು ನಮ್ಮ ಕಾರ್ಕಳ ತಾಲೂಕಿನಲ್ಲಿ. ಈ ನಮ್ಮ ಕಾರ್ಕಳ ತಾಲೂಕಲ್ಲಿ ಭುವನೇಂದ್ರ ಕಾಲೇಜ್ ಇದೆ. ಆ ಕಾಲೇಜಿಂದ ಸ್ವಲ್ಪ ಮುಂದೆ ಬಂದರೆ ಈ ಥೀಮ್ ಪಾರ್ಕ್ ಸಿಗ್ತದೆ. ನಮಗೆ ಸ್ವಲ್ಪ ಇಂಟೀರಿಯರ್ ಇದೆ. ಗೂಗಲ್ ಮ್ಯಾಪ್ ಹಾಕ್ಕೊಂಡ್ರೆ ನಮಗೆ ಲೊಕೇಶನ್ ಸಿಗ್ತದೆ. ಬನ್ನಿ, ಈಗ ಬನ್ನಿ ನೋಡುವ ಏನೆಲ್ಲ ಇದೆ ಅಂತ ಹೇಳಿ ಇಲ್ಲಿ. ಆಯ್ತಾ, ನೋಡಿ ಕಡಿಯೋ ಕಲ್ಲಿದ್ದು. ನಾವು ಹೀಗೆ ಕಡಿತಾ ಇದ್ವಿ ಚಿಕ್ಕದಿರ್ಬೇಕಾದ್ರೆ. ಮತ್ತೆ ಇದು ಕುಟ್ಟುದು, ಹೀಗೆ ಕುಟ್ಟುದು ನೋಡಿ ನಮ್ಮನ್ನು ಯಾರು ಓಡಿಸ್ಕೊಂಬಾರ್ದು ಇದ್ರೆ ಸಾಕು. ಇದು ಬೆಳ್ಳುಳ್ಳಿ, ಮೆಣಸು ಎಲ್ಲ ಜಜ್ಬೋದು. ಈಗ ಏನೇನೋ ಬಂದಿದೆ. कौन है ये लोग? कहां से आते हैं? ಈಗ ನಾವಿಲ್ಲಿ ಥೀಮ್ ಪಾರ್ಕ್, ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕಲ್ಲಿ ಫುಲ್ ಒಳಗೆ ಬಂದಿದ್ದೇವೆ. ಹೊರಗಡೆ ನಮಗೆ ಈ ಥರ ವ್ಯೂ ಕಾಣಿಸೋದಿಲ್ಲ ಒಳಗಡೆ ಏನಿದೆ ಅಂಥೇಳಿ. ಬಟ್ ಫುಲ್ ಒಳಗೆ ಬಂದರೆ ತುಂಬ ಚೆನ್ನಾಗಿ ಕಾಣಿಸ್ತದೆ. ನಿಮಗೆ ಯಾರಿಗೆಲ್ಲ ನೆನಪಿದೆ, ನಾವು 8ನೇ ಕ್ಲಾಸಿಗೆ ಶಾಲೆಗೆ ಹೋಗಬೇಕಾದ್ರೆ ಯಡಿಯೂರಪ್ಪನ ಕಡೆಯಿಂದ ಒಂದು ಸೈಕಲ್ ಅಂತ ಹೇಳಿ ಘೋಷಣೆ ಆಗಿತ್ತು. ಆಗ ನಮಗೆಲ್ಲ ಸೈಕಲ್ ಕೊಡ್ತಿದ್ರು. ನಾವು ಹಾಸ್ಟೆಲಲ್ಲಿ ಇದ್ವಿ ಆಗ. ಆದರೆ ನಮಗೆ ಮುಂಚೆ ಬ್ಯಾಚ್ ಅವರಿಗೆ ಯಾರಿಗೂ ಸಿಕ್ಕಿರಲಿಲ್ಲ ಹಾಸ್ಟೆಲ್ ಮಕ್ಕಳು ಅಂತ ಹೇಳಿ. ಬಟ್ ಆದರೆ ನಮ್ಮ ಬ್ಯಾಚಲ್ಲಿ ಸಿಕ್ಕಿತ್ತು. ಆ ಸೈಕಲ್ ಈಗ ಇಲ್ಲಿದೆ ನೋಡಿ, ಅದೇ ಥರ ಸೈಕಲ್ ಥರ ಕಾಣಿಸ್ತಿದೆ. ಅದೇ ಸೈಕಲ್ ಅಂತ ಅಂದ್ಕೊಂಡಿದ್ದೇನೆ, ಮತ್ತೆ ಗೊತ್ತಿಲ್ಲ ಬೇರೆ ಸೈಕಲ್ಲ ಎಂತ ಅಂಥೇಳಿ. ಅಷ್ಟೇ. ಪಾರಂಪರಿಕತೆಯಲ್ಲಿ ಏನು ಮಡಕೆ ಮಾಡಿ ಆ ಮಡಿಕೆ ಪಾತ್ರೆಗಳಲ್ಲಿ ಅಡಿಗೆಗೆ ಯೂಸ್ ಮಾಡ್ತಾಯಿದ್ರು, ಅದರ ಒಂದು ಸಾಂದರ್ಭಿಕ ಚಿತ್ರವನ್ನು ಇಲ್ಲಿ ಸ್ಟ್ಯಾಚ್ಯೂ ಥರ ಮಾಡಿದ್ದಾರೆ. ನಮ್ಮಲ್ಲಿ ಕರಾವಳಿ ಭಾಗದಲ್ಲಿ ಅತಿ ಹೆಚ್ಚು ನಾವು ಆಚರಿಸುವಂಥದ್ದು ಅಥವಾ ನಾವು ನಂಬುವಂಥದ್ದು ನಾಗದೇವರನ್ನು ಅಂತೇಳಿಯೂ ಹೇಳ್ಬೋದು. ಅದೇ ರೀತಿ ನಾವು ನಮ್ಮಲ್ಲಿ ಜಾಸ್ತಿ ಹರಕೆಗಳನ್ನು ಹೇಳ್ಕೊತಾರೆ, ನಾಗಮಂಡಲೋತ್ಸವ ಮಾಡ್ತೇವೆ ಅಂತ ಹೇಳಿ ಎಲ್ಲ. ಅದೇ ಥರದ ಒಂದು ಚಿತ್ರೀಕರಣ ನಮ್ಮ ಮುಂದಿದೆ, ನಾಗಮಂಡಲ ಎಲ್ಲ ಹೇಗೆ ಮಾಡ್ತಾರೆ ಅನ್ನುವಂಥದ್ದು. ಇದು ಮುಂಚೆ ಕಾಲದಲ್ಲಿ ಮರದ ಕೆಲಸ ಮಾಡ್ತಿರುವಂಥದ್ದು. ಆ್ಯಕ್ಚುಲಿ ನಮ್ಮ ಅಪ್ಪ ಮಾಡ್ತಿದ್ದದ್ದು ಕೆಲಸ ಇದೆ, ಮರದ ಕೆಲಸ ಮಾಡ್ತಿದ್ರು. ಇದನ್ನೆಲ್ಲ ನಾವು ಚಿಕ್ಕದಿರ್ಬೇಕಾದ್ರೆ ಇದೆ ಈ ಥರ ಎಲ್ಲ ಮಾಡ್ತಾರಲ್ಲ, ಅವ್ರಿಗೆ ಮಾಡ್ತಿರೋ ಕೆಲಸ ನಾವು ಮಾಡ್ತಾ ಇದ್ವಿ ಅಪ್ಪನ ಜೊತೆ ಕೂತ್ಕೊಂಡು. ಕಬ್ಬಿಣವನ್ನು ಕಾಯಿಸಿ ಅದಕ್ಕೆ ಬೇಕಾದಂಥ ರೂಪ ಕೊಡುವಂತಹ ಒಂದು ಸಾಂದರ್ಭಿಕ ಚಿತ್ರ. ಚಿಕ್ಕದಿರ್ಬೇಕಾದ್ರೆ ನಾವು ಕತ್ತಿಗಳನ್ನೆಲ್ಲ ಹೀಗೆ ಮನೆ ಹತ್ರದ ಆಚಾರ್ಯವರ ಹತ್ರ ಎಲ್ಲ ಕೊಟ್ಟು ಅದಕ್ಕೆ ಶೇಪ್ ಕೊಡಿಸಿ ಅದಕ್ಕೆ ಎಂತ ಹರಿತ ಕೊಡುವುದನ್ನೆಲ್ಲ ಮಾಡ್ತಾ ಇದ್ವಿ. ಇದೆಲ್ಲ ಈಗ ಕಾಣಲಿಕ್ಕೆ ಸಿಗುವುದಿಲ್ಲ ನೋಡಿ ಇಲ್ಲಿ. ಇದನ್ನು ಬಂದುಬಿಟ್ಟು ನಾವು ಕುಂದಾಪುರ ಕನ್ನಡದಲ್ಲಿ ಬಾಗಾಳು ಹೂ ಅಂತ ಹೇಳ್ತೇವೆ. ಬಾಗಾಳು ಹೂ ಇದನ್ನು ಚಂದ ಮಾಡಿ ಸುರಿದು ನಾವು ಶಾಲೆ ಹೋಗುವಾಗ ಮುಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ಇವಾಗ ಈ ಮರಗಳೇ ಸಿಗೋದಿಲ್ಲ ಕಾಡಲ್ಲಿ ಬಿಟ್ಟರೆ. ಇದು ಮುಂಚೆ ಕಾಲದಲ್ಲೆಲ್ಲ ಇದೇ ರೀತಿಯಲ್ಲಿ ಎಣ್ಣೆಗಳನ್ನು ತೆಗಿತಾ ಇದ್ರು, ಗಾಣದ ಎತ್ತನ್ನು ಬಳಸ್ಕೊಂಡು. ಇದು ಸ್ಟೇಡಿಯಂ ಥರ ಇದೆ, ಇಲ್ಲಿ ಸಖತ್ತಾಗಿ ಕಾಣಿಸ್ತಾ ಇದೆ. ಇಲ್ಲಿ ಮೇ ಬಿ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಇರಬೇಕಾದ್ರೆ ಇಲ್ಲಿ ಸ್ಟೇಜ್ ಇದೆ. ಅದೇ ರೀತಿಯಲ್ಲಿ ಇಲ್ಲಿ ಕುತ್ಕೊಂಡು ನೋಡಲಿಕ್ಕೆ ಪ್ಲೇಸ್ ಇದೆ. ಬಟ್ಟೆಗಳನ್ನು ನೇಯ್ತಾ ಇದ್ದಂಥದ್ದು. ನಾವು ಚಿಕ್ಕದಿರ್ಬೇಕಾದ್ರೆ ಇದರಲ್ಲೇ ದೀಪ ಹಚ್ಚಿ ಕುತ್ಕೋತಾ ಇದ್ವಿ ಮನೆಯಲ್ಲೆಲ್ಲ. ಮತ್ತು ಹೊರಗಡೆ ಎಲ್ಲ ಹೋಗಬೇಕಾದ್ರೆ ಇದರಲ್ಲಿ ಒಂದು ವೈಟ್ ಕಲರ್ ಇದು ಬರ್ತದೆ, ಅದು ಹೆಸರೆಲ್ಲ ನನಗೆ ಈಗ ನೆನಪಿಲ್ಲ. ಅದ್ರೊಳಗಡೆ ಸಿಕ್ಕಿಸ್ತಾರೆ ಮತ್ತು ಅದಕ್ಕೆ ದೀಪ ಹಚ್ತೇವೆ. ಅದು ಇದ್ರ ಸುತ್ತಕೊಂಡು ಫುಲ್ ಲೈಟ್ ಕೊಡ್ತದೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮೊದಲೆಲ್ಲ ಮನೆ ಮನೆಗೆ ಬಂದು ಬಳೆ ಇಡ್ತಾ ಇದ್ರು ಬಳೆಗಾರರು. ಈಗ ಇದೆಲ್ಲ ಸಿಗುವುದಿಲ್ಲ, ನಾವು ಎಂತ ಬೇಕಂದ್ರೂ ಅಂಗಡಿಗೆ ಹೋಗಬೇಕು. ನೋಡಿ ಅದೊಂಥರ ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ಒಂದು ಮನೆ ಬಾಗಿಲಿಗೆ ಬಂದು ಬಳೆ ಮಾರಿ ನಮಗೆ ಬೇಕಾದ ಬಳೆಗಳನ್ನು ಹಾಕಿಸ್ಕೊಳ್ಳೋದು. ಇದು ನಮ್ಮ ಕರಾವಳಿ ಭಾಗದ ಹುಲಿ ಕುಣಿತದ ಒಂದು ದೃಶ್ಯಾವಳಿ. ಇದು ಬಂದ್ಬಿಟ್ಟು ಪುನರ್ಪುಳಿ ಅಂತ ಹೇಳ್ತಾರಲ್ಲ, ನಮ್ಮಲ್ಲೆಲ್ಲ ಮುರಿನೋಡು ಅಂತ ಹೇಳ್ತೇವೆ ಕುಂದಾಪುರ ಭಾಗದಲ್ಲಿ. ನೋಡಿ ಇದು ಈಗಷ್ಟೇ ಬಿದ್ದಿರುವುದು, ಇದು ಆಲ್ರೆಡಿ ಬಿದ್ದು ಒಡೆದು ಹೋಗಿದೆ. ಇದ್ರೊಳಗಡೆ ನೋಡಿ ಚೆನ್ನಾಗಿದೆ, ಇದನ್ನು ತಿನ್ಬೋದು. ನೋಡುವ, ಟ್ರೈ ಮಾಡು.
ಆದರೆ ಹಲ್ಲೆಲ್ಲ ಸ್ವಲ್ಪ ಎಲ್ಲೋ ಆಗ್ತದೆ, ಹೊರಗಡೆ ಇದ್ದೇವಲ್ಲ, ಸೊ ಜಾಸ್ತಿ ತಿನ್ಲಿಕ್ಕೆ ಹೋಗೋದಿಲ್ಲ ನಾನು. ಇದನ್ನು ಒಣಗಿಸಿ ಚಂದ ಮಾಡಿ ಮನೇಲಿ ಇಟ್ಕೊಂಡು ಈ ಬೇಸಿಗೆಗಾಲದಲ್ಲಿ ಕುಡಿಲಿಕ್ಕೆ, ಜ್ಯೂಸ್ ಮಾಡಿ ಕುಡಿಲಿಕ್ಕೆ ಯೂಸ್ ಮಾಡ್ತೇವೆ ಇದನ್ನು ನಾವಿಲ್ಲಿ. ಇದು ನಮ್ಮಲ್ಲಿಯ ಒಂದು ಸಾಂಪ್ರದಾಯಿಕ ಕುಟುಂಬದಿಂದ ನಡೆಸುವಂತಹ ಒಂದು ಡೊಳ್ಳು ಕುಣಿತ, ಅದರ ಒಂದು ಸಾಂದರ್ಭಿಕ ಚಿತ್ರ. ಪರಿಸರದ ಮಡಿಲಲ್ಲಿ ಒಂದು ಅದ್ಭುತವಾದಂತಹ ಒಂದು ಚಿತ್ರಣವನ್ನು ನಾವಿಲ್ಲಿ ನೋಡ್ಬೋದು. ಫ್ರೀ ಇರುವಾಗ ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ತುಂಬ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ, ಖುಷಿ ಆಗ್ತದೆ, ಒಂಥರ ಪೀಸ್ಫುಲ್. ನನಗಂತೂ ಮೊದಲೇ ಕಾಡಂದ್ರೆ ಇಷ್ಟ, ಇದನ್ನೆಲ್ಲ ನೋಡುವಾಗಂತೂ ಇನ್ನೂ ಕೂಡ ಖುಷಿ ಆಗ್ತದೆ. ನೋಡಿ, ಇದು ಮುಂಚೆ ಎಲ್ಲ ಬಳ್ಳಿಗಳಲ್ಲಿ, ಬೀಳುಗಳಲ್ಲಿ, ಕಾಡಲ್ಲಿ ಸಿಗುವಂಥ ಬೀಳುಗಳಲ್ಲಿ ಈ ಬುಟ್ಟಿಯನ್ನೆಲ್ಲ ಹೆಣಿತಾ ಇದ್ರು. ಅದನ್ನು ನಾವು ಏಡಿ ಮತ್ತು ಮೀನನ್ನು ಹಿಡಿಲಿಕ್ಕೆ ಯೂಸ್ ಮಾಡ್ತಾ ಇದ್ವಿ ಚಿಕ್ಕದಿರಬೇಕಾದ್ರೆ. ಈಗೆಲ್ಲ ಇಲ್ಲ ಇದು. ಮತ್ತು ಇದನ್ನು ನಾವು ಮಳೆ ಬರುವಾಗ ತಲೆ ಮೇಲೆ ಹಾಕ್ಕೊಂಡು ಹೋಗ್ತಾ ಇದ್ವಿ, ಮಳೆಯಿಂದೆಲ್ಲ ರಕ್ಷಿಸ್ತಾ ಇತ್ತು. ಈಗೆಲ್ಲ ಪ್ಲಾಸ್ಟಿಕ್ ಬಂದಿದೆ, ಇದಿಲ್ಲ. ಇದು ಬಂದುಬಿಟ್ಟು ಚಾಪೆನ ಹೇಗೆ ಹೆಣೆದಿದ್ದಾರೆ ನೋಡಿ. ಈಗ ನಾವು ಬೆಡ್ಡು, ಕಾಟ್ ಅಂತೇಳಿ ಬಂದಮೇಲೆ ಇಂತಹ ಜೀವನ ಶೈಲಿಯನ್ನೇ ನಾವು ಮಿಸ್ ಮಾಡ್ಕೊಂಡಿದ್ದೇವೆ. ಈ ಹೋಳಿ ಹಬ್ಬದಲ್ಲೆಲ್ಲ ಇದೇ ಥರ ಡ್ಯಾನ್ಸ್ ಮಾಡೋದನ್ನು ನಾನು ನೋಡಿದ್ದೆ, ಮತ್ತು ಇದ್ರ ಬಗ್ಗೆ ಹೆಚ್ಚಾಗಿ ನನಗೆ ಗೊತ್ತಿಲ್ಲ. ಗೊತ್ತಿರೋರು ಏನಾದರೂ ಇದ್ದರೆ ಹೇಳ್ಬೋದು. ಜೀವಂತವಾಗಿ ಒಬ್ಬ ಮನುಷ್ಯನೇ ನಿಂತು ನಮ್ಮನ್ನು ನೋಡ್ದಂಗೆ ಕಾಣಿಸ್ತಾ ಇದೆ. ನಾವು ಚಿಕ್ಕದಿರ್ಬೇಕಾದ್ರೆ ಶಾಲೆಗಳಿಗೆ ಇದೇ ಥರ ಚೀಲ ಎಲ್ಲ ಹಿಡ್ಕೊಂಡು ಹೋಗಿದ್ದು ನೆನಪಿದೆ. ಈಗೆಲ್ಲ ಆ ಥರ ಚೀಲ ಇಲ್ಲ, ಬೀಣಿ ಚೀಲಗಳು. ಇಲ್ಲಿ ಒಬ್ಬರು ಪಕ್ಕದಲ್ಲೇ ನಮ್ಮ ಕರಾವಳಿ ಭಾಗದ ಒಂದು ದೈವದ ಚಿತ್ರಣ ಕಾಣಿಸ್ತಾ ಇದೆ. ಹುಲ್ಲಿನ ಮನೆ ನೋಡಿ, ನನಗೆ ನೆನಪಿರೋ ಹಾಗೆ ನಾನು ಚಿಕ್ಕದಿರಬೇಕಾದ್ರೆ ಈ ಥರ ಮನೆಗಳನ್ನು ನೋಡಿದ್ದೆ ನಮ್ಮ ಊರುಗಳಲ್ಲೆಲ್ಲ. ಅದು ಎಷ್ಟು ತಂಪಿರ್ತದೆ ಅಂದರೆ ಅಷ್ಟು ತಂಪಿರ್ತದೆ. ಈಗ ಇದೆಲ್ಲ ಸಿಗ್ಲಿಕ್ಕಿಲ್ಲ ಬಿಡಿ ನೋಡಲಿಕ್ಕೆ. ಬನ್ನಿ ನೀವು ಕೂಡ ನೋಡಿ ಇದನ್ನೆಲ್ಲ. ನಮ್ಮ ಕರಾವಳಿ ಭಾಗದ ಒಂದು ಅದ್ಭುತವಾದ ಚಿತ್ರಣಗಳನ್ನು ನಾವು ಇಲ್ಲಿ ಒಂದೇ ಜಾಗದಲ್ಲಿ ನೋಡ್ಬೋದು. ಬಂದ್ಬಿಟ್ಟು ಪಿಂಗಾಣಿ ಪಾತ್ರೆ, ಇದು ಧೂಪ ಹಾಕುವ ಪಾತ್ರೆ. ಇದೊಂದು ಕುಟುಂಬದ ರೀತಿಯ ಒಂದು ಚಿತ್ರಣ ಕಾಣಿಸ್ತಿದೆ ನೋಡಿ. ಇದು ನೋಡಿ ಎಷ್ಟು ಚೆನ್ನಾಗಿ ಮನೆಯನ್ನು ಮಾಡಿದ್ದಾರೆ. ಮುಂಚೆ ಈ ಗೋಡೆಗಳಿನ ಚಿತ್ತಾರ ಅದೆಲ್ಲ ನೋಡಲಿಕ್ಕೆ ಒಂಥರ ಚಂದ ಕಾಣಿಸ್ತಿತ್ತು. ಈಗಿನ ಎಷ್ಟು ಚಂದ ಮಾಡಿ ಒಂದು ನಿರ್ಮಾಣ ಮಾಡಿದ್ದಾರೆ ಅಂತಂದರೆ ಅಷ್ಟು ಚೆನ್ನಾಗಿ. ಆಗ ನಾವು ಎಣ್ಣೆ ತಿರುಗಿಸುವ ಗಾಣ ನೋಡಿದ್ವಲ್ಲ, ಇದು ನೋಡಿ ಕಬ್ಬಿನ ಜ್ಯೂಸ್ ಮಾಡುವುದು, ಎತ್ತನ ಬಳಸ್ಕೊಂಡು ಕಬ್ಬಿನ ಜ್ಯೂಸ್ ತೆಗೆದು ಬೆಲ್ಲ ಮಾಡ್ತಾರೆ ನೋಡಿ ಇಲ್ಲಿ. ಇದು ಯಾರಿಗೆ ಗೊತ್ತಿಲ್ಲ ಹೇಳಿ. ಇದಂತೂ ನಮ್ಮಲ್ಲಿ ಆಡದೇ ಇರೋ ಗಂಡ್ಮಕ್ಳೇ ಇಲ್ಲ ಅಂತ ಅನ್ಸುತ್ತೆ. ಕೋಳಿಪ್ಪಡಿ. ಈ ಮನೆಯನ್ನು ಹೇಗೆ ಮಾಡಿದ್ದಾರೆ ಅಂತ ಹೇಳಿ ನೋಡಿ. ಹುಲ್ಲುಗಳಿಂದನೇ ಮಾಡಿದ್ದಾರೆ. ಮುಂಚೆ ಮಲ್ಲ ಯುದ್ಧ ಮತ್ತೆ ಈ ತರ ಅಂತ ಹೇಳ್ತಾರೆ, ಕುಸ್ತಿ ನಮ್ಮ ಭಾರತದಲ್ಲಿ ಫಸ್ಟಿಗೆ ಮಾಡ್ತಾ ಇದ್ದದ್ದು ಒಂದು ಮಲ್ಲ ಯುದ್ಧ, ಕುಸ್ತಿ, ಅದನ್ನೆಲ್ಲ ನೋಡಿ. ಅದರದ್ದು ಒಂದು ಚಿಕ್ಕ ಒಂದು ಚಿತ್ರೀಕರಣ ಇಲ್ಲಿದೆ. ಇದಂತೂ ನನಗೆ ದೇವ್ರಣೆ ಗೊತ್ತಿಲ್ಲ ಎಂಥ ಆಟ ಅಂತ ಹೇಳಿ. ಫಸ್ಟ್ ಟೈಮ್ ನೋಡ್ತಿರೋದು. ಕಾಯಿ ಹಿಡ್ಕೊಂಡು ಆಡ್ತಿದ್ದಾರೆ. ಇರ್ಬೋದು ನಮಗೆ ಗೊತ್ತಿಲ್ಲದೆ ಮುಂಚೆಯಿಂದ ಆಡ್ತಾ ಇರುವಂಥ ಆಟ ಇರ್ಬೋದು. ಇತ್ತೀಚೆಗೆ ಎಲ್ಲರೂ ಕಾಂತಾರ ಮೂವಿಯನ್ನಂತೂ ನೋಡಿರ್ತೀರಲ್ವಾ. ನೋಡಿ, ಇದೇ ರೀತಿಯಾದಂತಹ ಒಂದು ಸೀನನ್ನು ನಾವು ಕಾಂತಾರ ಮೂವಿಯಲ್ಲಿ ನೋಡ್ಬೋದು. ಇದು ನಮ್ಮ ಕರಾವಳಿ ಭಾಗದಲ್ಲಿ ಆಚರಿಸುವಂತಹ ಒಂದು ಭೂತಕೋಲ ಅಂತ ಹೇಳ್ಬೋದು. ಆ ಚಿತ್ರೀಕರಣ ಇಲ್ಲಿದೆ ನೋಡಿ. ಮತ್ತೆ ನಾನದು ನೋಡ್ತೇನೆ. ನಿಮ್ಮ ಪಕ್ಕದಲ್ಲಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ಕಡೆ ತಿರುಗು ಮಗ. ಅಲ್ಲಿ ಯಾರು ಇಲ್ಲ. ಇಲ್ಲಿ ಈ ಕಡೆ ತಿರುಗು. ಇಲ್ಲಿ ನಾವು
ಕಾಕಣ ತಿರುಗ್ಬೇಕಂತ. ಹಳ್ಳಗಳಿಗೂ ಕ್ಯಾಪ್ಚರ್ ಹಿಡಿಯುತ್ತಾ ಇಲ್ಲಿ ನೋಡಿ ಅಂತ ಬಿಡಿ. ಕಂಬಳ ಯಾರಿಗೆ ಗೊತ್ತಿಲ್ಲ. ಇದನ್ನು ಕೂಡ ನಾವು ಕಾಂತಾರ ಪಿಕ್ಚರಲ್ಲಿ ನೋಡಿದ್ವಲ್ಲ. ಗೋ ಪೂಜೆ ಮಾಡುವ ಒಂದು ದೃಶ್ಯ ಥರ ಕಾಣಿಸ್ತಾ ಇದೆ. ಮುಂಚೆ ಎಲ್ಲ ಮನೆಯಲ್ಲಿ ಇದು ಭತ್ತದ್ದು ಗಿಡ ತೆಗೆದ್ಮೇಲೆ ಇದೇ ರೀತಿ ಅಡಿಮಂಚ ಅಂತ ಹೇಳತ್ ನಾವು ಅದಕ್ಕೆ ಕುಂದಪ್ಪ ಕನ್ನಡದಲ್ಲ, ನೀವೆಲ್ಲ ಅಂತ ಹೇಳ್ತಾರೆ ಗೊತ್ತಿಲ್ಲ ನನಗೆ. ಅದರ ಮೇಲೆ ಬಡಿತಿತ್ತು. ಅದರಷ್ಟೊತ್ತಿಗೆ ಅದ್ರದ್ದು ಭತ್ತ ಎಲ್ಲ ಕೆಳಗೆ ಬೀಳ್ತಿತ್ತು. ಅದಾದಮೇಲೆ ಭತ್ತದಲ್ಲಿ ಕಸ ಇರುತ್ತಲ್ಲ, ಇದೇ ರೀತಿ ಕೆಳಗೆ ಹಾಕಿ ನಾವು ಮಕ್ಕಳೆಲ್ಲ ಸೈಡಲ್ಲೂ ಗಾಳಿ ಹಾಕ್ಲಿಕ್ಕೆ ನಿಲ್ತಿದ್ವಿ. ಕಸ ಬೇರೆ ಆಗ್ತಿತ್ತು, ಭತ್ತ ಬೇರೆ ಆಗ್ತಿತ್ತು. ಮತ್ತೆ